ಇನ್ನು ಜಾತಿಗಣತಿ ವಿರುದ್ಧ ಲಿಂಗಾಯತ ಶಾಸಕರ ಸಹಿ ಸಂಗ್ರಹ ನಡೆಯಿತು. ಲಿಂಗಾಯತ ಶಾಸಕರ ಸಹಿ ಸಂಗ್ರಹಿಸಿದ್ರು ವಿನಯ್ ಕುಲಕರ್ಣಿ. ಜಾತಿಗಣತಿಯ ವಿರುದ್ಧ ಲಿಂಗಾಯತ ಶಾಸಕರ ಸಹಿ ಸಂಗ್ರಹ ಮಾಡಲಾಯಿತು. ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಈ ಸಹಿ ಸಂಗ್ರಹ ನಡೆಯಿತು. ವಿಧಾನಸಭೆಯಲ್ಲಿ ಲಿಂಗಾಯತ ಮಹಾಸಭಾ ವತಿಯಿಂದ ಮನವಿ ಪತ್ರಕ್ಕೆ ಸಹಿಯನ್ನ ಪಡೆದುಕೊಳ್ಳಲಾಯಿತು. ಅಂದ್ರೆ ನಮ್ಮ ಒಪ್ಪಿಗೆ ಇದೆ, ಇದಕ್ಕೆ ಹೊಸದಾಗಿ ಜಾತಿ ಗಣತಿ ವರದಿಯನ್ನ ತಯಾರು ಮಾಡಬೇಕು. ಈಗಿರುವಂತಹ ವರದಿ ಇದೆಯಲ್ಲ ಅದು ಅವೈಜ್ಞಾನಿಕ, ಸರಿಯಾದಂತ ಸರ್ವೆ ಆಗಿಲ್ಲ ಅನ್ನೋದು ಈಗ ಲಿಂಗಾಯತ ಶಾಸಕರ ಅಭಿಪ್ರಾಯ. ಅದು ಪಕ್ಷಾತೀತವಾಗಿ ಈಗ ಸಹಿ ಸಂಗ್ರಹ ನಡೀತಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇರಬಹುದು ಹೊಸದಾಗಿ ಜಾತಿ ಗಣತಿ ಮಾಡೋದಕ್ಕೆ ಲಿಂಗಾಯತ ನಾಯಕರು ಮನವಿ ಮಾಡ್ತಿದ್ದಾರೆ. ಹಾಲಿ ಗಣತಿ ಸಮರ್ಪಕವಾಗಿ ಮಾಡಿಲ್ಲ, ಸರಿಯಾಗಿ ಮಾಹಿತಿಯನ್ನ ಕಲೆ ಹಾಕಿಲ್ಲ, ಹೊಸದಾಗಿ ಜಾತಿ ಗಣತಿ ಮಾಡುವಂತೆ ಎಲ್ಲಾ ಶಾಸಕರ ಮನವಿ ಅಂತ ಈ ಮೂಲಕ ಲಿಂಗಾಯತ ಸಮುದಾಯ ಪಟ್ಟಿಯಲ್ಲಿರುವಂತಹ 49 ಶಾಸಕರಲ್ಲಿ ಒಟ್ಟು 33 ಶಾಸಕರು ಸಹಿ ಹಾಕಿದ್ದಾರೆ. ಜಾತಿ ಗಣತಿಯ ವಿರುದ್ಧ ಈಗ ಈ ಒಂದು ಪತ್ರವನ್ನು ನೀವೀಗ ನೋಡ್ತಾ ಇದ್ದೀರಾ. ಲಿಂಗಾಯತ ಮಹಾಸಭಾದ ಮನವಿ ಪತ್ರ ಇದು. ಸೊ ಇದಕ್ಕೆ ಈಗ ಎಲ್ಲರ ಸಿಗ್ನೇಚರ್ನ ಪಡೆದು ಸಿಎಂ ಅವರಿಗೆ ನೀಡುವ ಮೂಲಕ ಈ ಒಂದು ಜಾತಿ ಗಣತಿ ಸದ್ಯದ ರಿಪೋರ್ಟ್ ಏನಿದೆ ಸೊ ಅದನ್ನು ಮಾಡಬೇಕು, ರೀಸರ್ವೆ ಅಂತ. ಮಾಡೇವಿ ಆಲ್ರೆಡಿ ಮುಖ್ಯಮಂತ್ರಿಗಳಿಗೂ ಹೇಳೇವಿ. ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂತಾರೆ. ನೀವೊಂದು ಮಾತು ಹೇಳಿದ್ರಿ, ನಮ್ದು ಜಾತಿ ಜನಗಣತಿಗೆ ವಿರೋಧ ಇಲ್ಲ, ಅದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋದು ನಮ್ದು ವಿರೋಧ ಇಲ್ಲ. ಬಟ್ ನಮ್ಮ ಸಮಾಜವನ್ನು ಆಳುವಂತ ಪರಿಸ್ಥಿತಿ ಅದರಲ್ಲಿದೆ. ಅದನ್ನ ಆಗಕ್ಕೆ ನಾವು ಬಿಡಂಗಿಲ್ಲ, ಅಷ್ಟೇ. ಅದನ್ನ ಹಾಕಿ ಬಿಡಂಗಿಲ್ಲ. ಏನೈತಿ ಜನಗಣತಿ ಏನಾಗೈತೆ ಅನ್ನೋದು ನೋಡಿ ಅದ್ರ ಪರಿಶೀಲನೆ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸಹಿ ಎಲ್ಲರೂ ಮಾಡ್ಯಾರ. ಅದು ಸೈಂಟಿಫಿಕ್ ವೇದಾಗ ಆಗಬೇಕು, ಅದು ಅನ್ಸೈಂಟಿಫಿಕ್ ಆಗೈತಿ. ಸೈಂಟಿಫಿಕ್ ವೇದಾಗ ಮಾಡಿದ್ರೆ ಎಲ್ಲರೂ ಅದು ಅಭ್ಯಂತರ ಇಲ್ಲ. ಅವೈಜ್ಞಾನಿಕವಾಗಿ ಆಗಿದೆ ಅದು 100%. ಎಲ್ಲರೂ ತುಂಬಾ ಜನ ಅದ್ರ ಬಗ್ಗೆ ಹೇಳ್ಯಾರ. ನಾವು ನೋಡಿಲ್ಲ ವರದಿ. ಮನೆಯಲ್ಲಿ ಏನಾದ್ರು ಬಂದು ಸಮೀಕ್ಷೆ ಮಾಡಿದ್ರೆ ನಿಮಗೆ ಮಾಹಿತಿ ಇದೆ? ನಮ್ಮಲ್ಲಿ ಬಂದಿಲ್ಲ, ಯಾರ ಮನೆಗೂ ಬಂದಿಲ್ಲ. ಮಂದಿದ ಅದ ಇದೈತಿ. ಇವಾಗ ಸಂಗ್ರಹಣೆ ಮಾಡೇವಿ ಆಲ್ರೆಡಿ ಮುಖ್ಯಮಂತ್ರಿಗಳಿಗೂ ಹೇಳೇವಿ. ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂತಾರೆ. ನೀವೊಂದು ಮಾತು ಹೇಳಿದ್ರಿ, ನಮ್ದು ಜಾತಿ ಜನಗಣತಿಗೆ ವಿರೋಧ ಇಲ್ಲ, ಅದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋದು ನಮ್ದು ವಿರೋಧ ಇಲ್ಲ. ಬಟ್ ನಮ್ಮ ಸಮಾಜವನ್ನು ಆಳುವಂತ ಪರಿಸ್ಥಿತಿ ಅದರಲ್ಲಿದೆ. ಅದನ್ನ ಆಗಕ್ಕೆ ನಾವು ಬಿಡಂಗಿಲ್ಲ, ಅಷ್ಟೇ. ಅದನ್ನ ಹಾಕಿ ಬಿಡಂಗಿಲ್ಲ. ಏನೈತಿ ಜನಗಣತಿ ಏನಾಗೈತೆ ಅನ್ನೋದು ನೋಡಿ ಅದ್ರ ಪರಿಶೀಲನೆ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸಹಿ ಎಲ್ಲರೂ ಮಾಡ್ಯಾರ. ಅದು ಸೈಂಟಿಫಿಕ್ ವೇದಾಗ ಆಗಬೇಕು, ಅದು ಅನ್ಸೈಂಟಿಫಿಕ್ ಆಗೈತಿ. ಸೈಂಟಿಫಿಕ್ ವೇದಾಗ ಮಾಡಿದ್ರೆ ಎಲ್ಲರೂ ಅದು ಅಭ್ಯಂತರ ಇಲ್ಲ. ಅವೈಜ್ಞಾನಿಕವಾಗಿ ಆಗಿದೆ ಅದು 100%. ಎಲ್ಲರೂ ತುಂಬಾ ಜನ ಅದ್ರ ಬಗ್ಗೆ ಹೇಳ್ಯಾರ. ನಾವು ನೋಡಿಲ್ಲ ವರದಿ. ಮನೆಯಲ್ಲಿ ಏನಾದ್ರು ಬಂದು ಸಮೀಕ್ಷೆ ಮಾಡಿದ್ರೆ ನಿಮಗೆ ಮಾಹಿತಿ ಇದೆ? ನಮ್ಮಲ್ಲಿ ಬಂದಿಲ್ಲ, ಯಾರ ಮನೆಗೂ ಬಂದಿಲ್ಲ. ಮಂದಿದ ಅದ ಇದೈತಿ. ಇವಾಗ ಸಂಗ್ರಹಣೆ ಮಾಡೇವಿ ಆಲ್ರೆಡಿ ಮುಖ್ಯಮಂತ್ರಿ. ಇದು ಶಾಸಕ ವಿನಯ್ ಕುಲಕರ್ಣಿ ಅವರ ಮಾತು. ಯಾರ ಮನೆಗೂ ಪ್ರಾಪರ್ ಆಗಿ ಸರ್ವೆ ಆಗಿಲ್ಲ, ಹಾಗಾಗಿ ವೈಜ್ಞಾನಿಕವಾದಂಥ ಒಂದು ಸರ್ವೆ ನಡೀಬೇಕು. ಈಗಿರುವಂಥ ಹಾಲಿ ವರದಿ ಏನಿದೆ ಅದನ್ನು ಜಾರಿಗೆ ತರುವಂಥದ್ದು ಏನಿದೆ ಅದಕ್ಕೆ ವಿರೋಧ ಇದೆ ಅಂತ ಈಗಾಗಲೇ ಮಹಾಸಭಾದ ಮನವಿ ಪತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಈ ಒಂದು ಮನವಿ ಪತ್ರಕ್ಕೆ ಲಿಂಗಾಯತ ಶಾಸಕರ ಸಹಿಯನ್ನು ಪಡೆದು ಸಿಎಂಗೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಹೊಸದಾಗಿ ಜಾತಿ ಗಣತಿ ಆಗಬೇಕು ಅನ್ನೋದು.